ಇನ್ಸ್ಪೆಕ್ಟರ್ ಚಿಂಗಂ ಸರ್, ನೀವು ಹೇಳಿದ್ರಿ ಅಂದ್ಬಿಟ್ಟು ನಾನು ಇವ್ರಿಗೆ ವಾರ್ಡ್ ಬಾಯ್ ಕೆಲಸ ಕೊಟ್ಟಿದ್ದೀನಿ. ನನಗನ್ಸುತ್ತೆ ಇವರಿಬ್ರು ಬಹಳ ನಿಯತ್ತಾಗಿ ಕೆಲಸ ಮಾಡ್ತಾರೆ ಅಂತ. ಏನ್ ಹೇಳ್ತೀರಾ ನೀವು? ನೀವು ಚಿಂತೆ ಮಾಡಬೇಡಿ, ಇವರಲ್ಲಿ ಪ್ರಾಮಾಣಿಕತೆ ರಕ್ತದ ಕಣಕಣದಲ್ಲೂ ತುಂಬಿಕೊಂಡಿದೆ. ಮತ್ತು ಅವ್ರು ಎಷ್ಟು ನಿಷ್ಠೆ ತೋರಿಸ್ತಾರೆ ಅಂತಂದ್ರೆ ಹೇಳಿದ ಕೆಲಸ ಮಾಡೇ ಮುಗಿಸ್ತಾರೆ, ಒಂಚೂರು ಬಿಡಲ್ಲ. ದೊಡ್ಡಣ್ಣ, ನೀವೇನು ಚಿಂತೆ ಮಾಡ್ಬೇಡಿ, ನೀವ್ ಹೇಳಿದ ಕೆಲಸ ಎಲ್ಲ ಖಂಡಿತ ಮಾಡಿ ಮುಗಿಸ್ತೀವಿ ಅಣ್ಣ. ಅಯ್ಯಯ್ಯೋ ಮೋಟು, ಇವ್ರು ನಿಮ್ ದೊಡ್ಡಣ್ಣ ಅಲ್ಲ ಕಣೋ, ಇವ್ರು ಡಾಕ್ಟರ್ ಮಿಶ್ರಾ ಅಂತ. ಇವ್ರು ಹಾಸ್ಪಿಟಲ್ ಇನ್ಚಾರ್ಜ್ ಕಣೋ. ಸಾರಿ ಸರಿ, ಓಕೆ ದೊಡ್ಡಣ್ಣ, ಇವತ್ತಿಂದ ನಾವು ನಿಮ್ಮನ್ನ ಡಾಕ್ಟರ್ ಮಿಶ್ರಾ ಅಂತಾನೆ ಕರಿತೀವಿ. ನಮಸ್ತೆ, ನಮಗೆ ಬೇಗ ಇರಬೇಕು, ಬೇಗ. ಮೋಟು ಪತ್ಲು, ಸರ್? ಬೇಗ ಸ್ಟ್ರಕ್ಚರ್ ತಗೊಂಡು ಆಚೆ ಹೋಗಿ, ಹೊಸ ಪೇಷಂಟ್ ಬಂದಿದೆ. ಪತ್ಲು, ಈ ಸ್ಟ್ರಕ್ಚರ್ ಅಳ್ಳಾಡ್ತಾರೆ ಇಲ್ವಲ್ಲೋ? ಖಾಲಿ ಹೊಟ್ಟೆಲ್ಲ ತಲೆನೇ ಓಡೋದಿಲ್ಲ. ನೀನೇ ಏನಾದ್ರು ಯೋಚಿಸ, ಇದಕ್ಕೆ ತಳ್ಳೋ. ಅಯ್ಯೋ ಲೇ, ನೀನು ಉಲ್ಟಾ ತಳ್ತಾ ಇದೆಯಲ್ಲೋ. ಹೌದಾ? ಸಾರಿ ಕಣ, ಸಾರಿ. ಅಯ್ಯೋ ಅಯ್ಯೋ, ನಿಂತ್ಕೊಳ್ಳೋ, ನಾನು ಬಂದೆ, ತಡಿಯೋ ಪತ್ಲು. ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನನ್ಗನ್ಸುತ್ತೆ ಪೇಷಂಟ್ ಅಲ್ಲಿದೆ ನೋಡು, ದಬಾಕೊಂಡ್ಬಿಟ್ಟಿದ್ದಾನೆ. ಅಯ್ಯಪ್ಪ, ಪೇಷಂಟ್ ಅಲ್ಲಿ? ಎಲ್ಲಿ ಪೇಷಂಟು? ಅಯ್ಯಪ್ಪ, ನಾನು ಇಲ್ಲಿದ್ದೀನಿ ಕಣ್ರು. ಅಯ್ಯಯ್ಯೋ, ಸಿಂಗಂ ಸರ್, ಏನಾಯ್ತು ನಿಮ್ಗೆ? ಏನಾಯ್ತಾ? ಅಯ್ಯೋ, ಅಯ್ಯೋ, ಚಿಂಗಂ ಸರ್ ಎಲ್ಲೋದ್ರಪ್ಪ ಇವರು? ಚಿಂಗಂ ಸರ್, ಯಾಕೆ ಸರ್ ನೀವು ಮತ್ತೆ ಮತ್ತೆ ಕೆಳಗೆ ಜಾರ್ಕೊಂಡು ಹೋಗ್ತಾ ಇದ್ದೀರಾ? ಚಿಂಗಂ ಸರ್, ಈಗ ಹೇಗಿದ್ದೀರಾ ಸರ್? ಅಯ್ಯೋಯ್ಯೋ, ಇಲ್ಲಿ ತನಕ ಸರಿಯಾಗೇ ಇತ್ತು, ಆದ್ರೆ ಈಗ ನೀವಿಬ್ರು ಬಂದ್ಬಿಟ್ರಲ್ಲ, ಇನ್ನಿದ್ರ ಗ್ಯಾರಂಟಿ ನನಗಿಲ್ಲ. ಅಮ್ಮ, ಅಲ್ಲ, ಈ ಕಾಲು ಇವರು ಯಾಕೆ ಮೇಲ್ ನೇತಾಕ್ಬಿಟ್ಟಿದ್ದಾರೆ? ಮೊದ್ಲೇ ಪಾಪ ಅವ್ರ ಕಾಲು ಸರಿ ಇಲ್ಲ, ಅದ್ರಲ್ಲಿ ಪಾಪ ನೇತಾಕ್ಬಿಟ್ಟಿದ್ದಾರೆ. ಈ ಡಾಕ್ಟರ್ಗಳು ಸರಿಗೆ ಕೆಲಸ ಮಾಡಲ್ಲ. ಅಮ್ಮ, ಇದೇನ್ ಮಾಡ್ಬಿಡ್ರಿ? ಡಾಕ್ಟರ್ ಈ ಕಾಲ ಮೇಲೆ ಇಟ್ಕೊಳ್ಳಿ ಅಂತ ನೇತಾಕಿದ್ರು ಕಣ್ರು. ಅಯ್ಯಪ್ಪ, ಅಯ್ಯೋ ಸಾರಿ ಸಾರಿ, ಹಂಗ ನಾನು ಈಗ್ಲೇ ನಿಮ್ ಕಾಲ ಮೇಲೆ ನೇತಾಕಿಸ್ಬಿಡ್ತೀನಿ. ಮುಟ್ಬೇಡ ನನ್ನ ಕಾಲ. ಅಯ್ಯೋ, ಕಾಲನ್ನ ಮೇಲಕ್ ಮಾಡೋದಕ್ಕೆ ಮುಟ್ಲೇಬೇಕು ಅಂತ ಏನಿಲ್ಲ. ನಾವು ವಾರ್ಡ್ ಬಾಯ್ಗಳು, ಎಲ್ಲಾ ಕೆಲ್ಸಕ್ಕೂ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈಗ್ಲೇ ಈ ಬೆಡ್ ನ ಮತ್ತೆ ಈ ಭಾಗದ ಪಾರ್ಟನ್ನ ಮೇಲಕ್ಕೆ ಎತ್ಬಿಡ್ತೀವಿ. ಅಯ್ಯೋ ಅಯ್ಯಮ್ಮ, ಏನ್ ಮಾಡ್ತಾ ಇದ್ದೀರಾ? ಅಮ್ಮ, ಪ್ಲೀಸ್ ಕಾಪಾಡಿ. ಸಾರಿ ಸಾರಿ. ಏನ್ ಮಾಡ್ತಿದ್ದೀರಾ? ಕೊಡಲೇ. ನನ್ ಯಾರಾದ್ರೂ ಕಾಪಾಡಿ. ಅಯ್ಯೋ, ಹೆಂಗಿದ್ದೀರಾ ಸರ್ ಈಗ? ಅಯ್ಯಯ್ಯೋ, ಕಾಲು. ಅಯ್ಯಪ್ಪ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅಯ್ಯಪ್ಪ, ಹೇಳಕ್ಕಾಗ್ತಿಲ್ಲ. ಅಯ್ಯೋ, ಕಾಪಾಡಿ. ಸರ್, ನಿಮ್ ಬೆಡ್ ಈಗ ಸರಿಯಾಗಿದೆ ಸರ್. ಬನ್ನಿ, ನಾನ್ ನಿಮ್ಮನ್ನ ಸರಿಯಾಗಿ ಮಲಗಿಸ್ತೀನಿ. ಕಾಲ್ ಮೇಲೆ ಬೇಡ, ಬಿದ್ದಿರ್ತೀನಿ. ಕಾನೂನ್ ಮೇಲೆ ಪ್ರಾಮಿಸ್, ನಿನ್ ಮೇಲೆ ಪ್ರಾಮಿಸ್, ಈ ಹಾಸ್ಪಿಟಲ್ ಮೇಲೆ ಪ್ರಾಮಿಸ್. ದೂರ ಇರೋ. ನಂದು ನೀವಾಗಿ ಅವ್ರ ಬೆಡ್ ಮೇಲೆ ಮನೆ ಕಡೆ, ನಾವು ಡಾಕ್ಟ್ರಿಗೆ ಹೇಳ್ಕೊಳ್ತೀವಿ. ಆಯ್ತು.
ಪೇಷಂಟ್ಗೆ ಚಿಕನ್ ನನಗ್ ಮಾತ್ರ ಇದಾ? ನಿಮ್ಗೆ ಬ್ರೈನ್ ಆಪರೇಷನ್ ಮಾಡ್ಬೇಕು, ಹೃದಯದ ಆಪರೇಷನ್ ಮಾಡ್ಬೇಕು, ನೀವ್ ಇದನ್ನ ತಿನ್ಕೊಂಡಿರ್ಬೇಕು. ಬ್ರೈನ್ ಆಪರೇಷನ್, ಆಮೇಲೆ ಹಾರ್ಟ್ ಆಪರೇಷನ್. ಅಯ್ಯಮ್ಮ, ಇದೇನ್ ನಡೀತಾ ಇದೆ ಇಲ್ಲಿ? ಚಿಂಗಂ ಸರ್, ನಾನು ಹೋಗ್ಬಿಟ್ಟು ನಿಮ್ಗೆ ಒಳ್ಳೆ ಊಟ ತಗೊಂಡ್ಬರ್ತೀನಿ. ಅಲ್ಲಿ ತನಕ ಈ ಸೂಪ್ನ ಕುಡ್ಕೊಂಡಿರಿ. ಅಪ್ಪ ಅಪ್ಪ. ಸರ್, ನಾನು ಸೂಪಲ್ಲಿ ಸಾಲ್ಟ್ ಅಂಡ್ ಪೆಪ್ಪರ್ ಹಾಕಿ ಇನ್ನೂ ಟೇಸ್ಟಿಯಾಗಿ ಮಾಡ್ಕೊಡ್ತೀನಿ. ಸ್ವಲ್ಪ ಇರಿ ಪ್ಲೀಸ್. ಚಿಂಗಮ್ ಸರ್, ಡೋಂಟ್ ವರಿ, ನಾನಿದ್ದೀನಿ. ನಾನಿರೋ ತನಕ ನೀವೇ ಹೆದರ್ಕೋಬೇಡಿ. ತಗೊಳ್ಳಿ, ಇದನ್ನ ಒಂದ್ಸರಿ ಕುಡ್ದು ನೋಡಿ ಪ್ಲೀಸ್. ಚಿಂಗಮ್ ಸರ್, ಇದ್ಯಾ ಸರ್ ಹೊಸ ಭಾಷೆ ಮಾತಾಡ್ತಾ ಇದ್ದೀರಲ್ಲ ನೀವು? ಕಬ್ಬು ಸೇರಿಸಿ ನನಗೆ ಸೂಪ್ ಕುಡಿಸ್ಬಿಟ್ಯಾನೋ? ಸರ್ ನಿಮ್ ಬಾಯಿ ಯಾಕೆ ಸರ್ ಓಪನ್ ಆಗ್ತಿಲ್ಲ? ನಿಮ್ಗೇನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ನನಗೇನೋ ನಿಮ್ ಬಾಯಿ ಆಪರೇಷನ್ ಕೂಡ ಮಾಡ್ಬೇಕು ಅನ್ನಿಸ್ತಾ ಇದೆ. ನಾನು ಈಗಲೇ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಬನ್ನಿ, ಮೊದಲು ನಿಮ್ಮ ಬ್ರೈನ್ ಆಪರೇಷನ್ ಆಗ್ಬೇಕು. ಹೆದರ್ಕೋಬೇಡಿ, ನಿಮ್ಗೇನು ಆಗೋದಿಲ್ಲ, ನಿಮ್ಗೆ ಗೊತ್ತಾಗೋದು ಇಲ್ಲ. ಅಯ್ಯೋ, ನನಗಲ್ಲ, ಮೋಟು ಬ್ರೈನ್ ಆಪರೇಷನ್ ಮಾಡಿ ಬೇಗ. ಆಪರೇಷನ್ ಮಾಡಿ. ಚಿಂಗಮ್ ಸರ್, ಸ್ವಲ್ಪ ನಿಂತ್ಕೊಳ್ಳಿ ಸರ್. ಸ್ಟಾಪ್ ಸರ್, ನಿಂತ್ಕೊಳ್ಳಿ. ಎಲ್ಲೋಗ್ತಾ ಇದ್ದೀರಾ? ಆಪರೇಷನ್ ಮಾಡ್ಬೇಕು ಸರ್, ನಿಂತ್ಕೊಳ್ಳಿ. ಚಿಂಗಂ ಸರ್ ನಿಂತ್ಕೊಳ್ಳಿ, ನಾವು ಬರ್ತಾ ಇದ್ದೀವಿ. ನರ್ಸ್ ಅಲ್ಲೋಡಿ, ಓಡ್ತಾ ಇದ್ದಾರೆ ಚಿಂಗಮ್ ಸರ್. ಚಿಂಗಂ ಸರ್ ಬನ್ನಿ, ನಾನ್ ನಿಮ್ಗೋಸ್ಕರ ತಂದೂರಿ ಚಿಕನ್ ತಗೊಂಡ್ಬಂದಿದ್ದೀನಿ. ನೀವಿಬ್ಬರು ನನ್ನನ್ನೇ ತಂದೂರಿ ಮಾಡಿ ತಿನ್ಬಿಡ್ತೀರಾ? ನಾನು ಖಂಡಿತ ಬರೋದಿಲ್ಲ. ಚಿಂಗಂ ಸರ್ ನಿಂತ್ಕೊಳ್ಳಿ ಸರ್. ನಿಮ್ಮಲ್ಲಣ್ಣ, ನಿಮ್ ಡಿಪಾರ್ಟ್ಮೆಂಟ್ ಅಣ್ಣ, ನೀವು ಎಸ್ಕೇಪ್ ಆಗಂಗಿಲ್ಲ ಇಲ್ಲಿಂದ. ನಿಂತ್ಕೊಳ್ಳಿ ಬೇಗ. ಅಯ್ಯಮ್ಮ, ಇವರಿಬ್ಬರಿಂದ ನನಗೆ ಮುಕ್ತಿ ಕೊಡ್ಸಪ್ಪ. ಮೋಟು ಪತ್ಲು ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಸರ್, ನಾನು ಈ ಸ್ಟ್ರಕ್ಚರ್ ನಿಮ್ ಕಡೆ ತಳ್ಬಿಡ್ತೀನಿ. ನೀವು ಇದರಲ್ಲಿ ಮಲ್ಕೊಳ್ಳಿ. ನಾನ್ ನಿಮ್ಮನ್ನ ನಿಮ್ ರೂಮಿಗೆ ಆರಾಮಾಗಿ ತಳಿಸ್ಬಿಡ್ತೀನಿ. ಬೇಡ, ನೀವಿಬ್ಬರು ನನ್ನ ಶಾಶ್ವತವಾಗಿ ಮಲಗಿಸ್ಬಿಡ್ತೀರಾ? ಅಮ್ಮ, ಅಮ್ಮ, ಮಮ್ಮಿ, ಡ್ಯಾಡಿ, ಅಣ್ಣ, ಅಕ್ಕ, ತಂಗಿ, ತಮ್ಮ. ಅಯ್ಯಯ್ಯೋ, ಸೈನಿಕರೇ ಸಿದ್ಧರಾಗಿ. ಅಯ್ಯಮ್ಮ, ಇಲ್ಲಿ ಬೇರೆ ಕಾಟನ. ಅಯ್ಯಯ್ಯೋ. ಈ ರೀತಿ ನಿಮ್ಗೆ ಹೇಗಾಯ್ತು? ನಾನು ಪೂರ್ತಿ ಎನ್ಕ್ವೈರಿ ಮಾಡ್ತೀನಿ. ನಿಮ್ಗೋಸ್ಕರ ನಿಮ್ ಸೇವೆಗಾಗಿ ನಾನಿಬ್ಬರನ್ನ ನೇಮಕ ಮಾಡಿದ್ದೀನಿ. ಅವರು ನಿಮ್ನ ಪೇಷಂಟ್ ತರ ಅಲ್ಲ, ಒಬ್ಬ ಆತ್ಮೀಯ ಸ್ನೇಹಿತನ ತರ ಟ್ರೀಟ್ಮೆಂಟ್ ಮಾಡ್ತಾರೆ. ಮೋಟು ಪತ್ಲು, ಬನ್ನಿ ಒಳಗೆ. ಇವ್ರಿಗೇನಾಯ್ತು? ಚಾರಣ,
ನಂಗೊಂದು ಒಳ್ಳೆ ಸ್ಪೆಷಲ್ ಟೀ ಕೊಡಪ್ಪ. ಮಸಾಲೆ ಇರ್ಲಿ, ಶುಂಠಿ ಹಾಕು, ತುಳಸಿ ಹಾಕು, ಗಟ್ಟಿ ಹಾಲಾಕು ಕೊಡಪ್ಪ. ಪತ್ಲು ಈ ಮೋಟು ಎಲ್ಲೋ? ಅಯ್ಯೋ ಸೂಪರ್ ಸ್ಟಾರ್ ಸೂರ್ಯಕುಮಾರ್ ಸಿನಿಮಾ ಟಿಕೆಟ್ ತಗೊಂಬರಕ್ ಹೋಗಿದ್ದಾನೆ. ರಾತ್ರಿ ಹೋದವನು ಇನ್ನೂ ಬಂದೇ ಇಲ್ಲ. ರಾತ್ರಿ ಹೋದ್ನಾ? ಅವ್ನಿಗೇನ್ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ? ಪತ್ಲು ಡಾಕ್ಟರ್ ಇಲ್ಲೋಡ ನನ್ನ ಕೈಯಲ್ಲಿ ಏನಿದೆ ಅಂತ ನೋಡ. ಸೂರ್ಯಕುಮಾರ್ ಸಿನಿಮಾ ಟಿಕೆಟ್. ಹೌದು, ಇವತ್ತು ಮಧ್ಯಾಹ್ನ 12ರಿಂದ 3 ಶೋ ಇದೆ ಅಂತೆ. ಇಲ್ಲ ಇಲ್ಲ, ನನ್ ಟಿಕೆಟು, ಅಯ್ಯೋ ನನ್ ಟಿಕೆಟ್ ಎಲ್ಲ ಹೋಯ್ತು. ಪತ್ಲು ಏನಾದ್ರು ಮಾಡೋ ಬೇಗ. ಅಯ್ಯೋ ಈಗ ಟಿಕೆಟ್ ಇಂದ ಏನು ಪ್ರಯೋಜನ ಇಲ್ಲಪ್ಪ. ನೀರಲ್ಲಿ ಒದ್ದೆ ಆಗ್ಬಿಟ್ಟಿದೆ. ತಿರ್ಗಾ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಬ. ಇಲ್ಲ, ನಾನು ಇವತ್ತೇ ಸಿನಿಮಾ ನೋಡ್ಬೇಕು. ಮೊದಲನೇ ದಿನ ಮೊದಲನೇ ಶೋ. ನನ್ ಸೂಪರ್ ಸ್ಟಾರ್ ಫಿಲಂ ಕಣೋ. ಈಗ್ಲೇ ನಡಿ, ಮತ್ತೆ ಟಿಕೆಟ್ ತಗೊಂಡ್ಬರೋಣ. ಪಾರೋ ಪತ್ಲು. ಸರಿ ನಡೀರಪ್ಪ, ನಾನು ಬರ್ತೀನಿ. ನೋಡೋಣ ಈ ಸೂರ್ಯಕುಮಾರ್ ಫಿಲಂ ನಲ್ಲಿ ಅಂತ ವಿಶೇಷ ಏನಿದೆ ಅಂತ. ಫಿಲಂ ಚೆನ್ನಾಗಿದೆ. ಎಚ್ಚರ ಇದೆ ನೋಡು. ಈ ಕ್ರೌಡ್ ನಲ್ಲಿ ನಾವು ಟಿಕೆಟ್ ತಗೊಳ್ಳೋದಕ್ಕಾಗುತ್ತೇನೋ? ಈ ಜನರಿಗೆ ಹೆಂಗ್ ಯಾಮರ್ಸ್ತೀನಿ ಅಂತ ನೋಡ್ತಾ ಇರೋ ನನ್ ಕೈ ಚಳಕನ ಈಗ. ಇಲ್ಲಿ ನೋಡು, ನಾ ತೋರಿಸ್ತೀನಿ ಟಿಕೆಟ್ ಹೇಗ್ ತಗೊಳ್ಳೋದು ನೋಡ್ಕೋ. ಕಬಡ್ಡಿ 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 ಏನೋ ಗುಡ್ಡೆ ಹಾಕ್ತೀನಿ ತೋದವನು ದಬಾಕೊಂಬಿಟ್ನಲ್ಲಪ್ಪ. ಈಗ ಏನ್ ಮಾಡೋದು? ಖಾಲಿ ಹೋಟೆಲ್ ತಲೆ ಓಡಲ್ಲ ಕೊಡೋ. ಸಖತ್ ಹೊಡೆದಾಕ್ಬಿಟ್ರು ನೀನ ಇವತ್ತು. ಇದೊಂದು ತಿನ್ನು, ಆಮೇಲೆ ಶುರು ಹಚ್ಕೊಳು. ಕೊಡೋ. ಕಬಡ್ಡಿ 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 ಟಿಕೆಟ್ ಕೊಡಿ. ಅಯ್ಯಯ್ಯೋ, ಕೈ ಸಿಕ್ಕಾಕೊಂಡ್ಬಿಡ್ತು ಕೈ. ಅಯ್ಯೋ, ನನಗ್ ಟಿಕೆಟ್ ಬೇಕು. ನನಗೆ ಟಿಕೆಟ್ ಬೇಕೇ ಬೇಕು. ಒಂದೇ ಟಿಕೆಟ್. ಈ ಹುಡುಗನಿಗೆ ಅಳಬೇಡ ಅಂತ ಹೇಳ್ರಪ್ಪ. ನಾಳೆ ಸೂರ್ಯಕುಮಾರ್ ಸಿನಿಮಾ ಶೂಟಿಂಗು ನಮ್ಮ ಪುರ್ಪುರಿ ನಗರದಲ್ಲೇ ನಡೀತಾ ಇದೆ. ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಸೂರ್ಯಕುಮಾರ್ನ ಭೇಟಿ ಆಗೋಣ. ಹೌದು, ನಿಜನಾ? ನಾಳೆ ಸೂರ್ಯಕುಮಾರ್ನ ಭೇಟಿ ಆಗ್ತೀನಿ. ನಾನು ಅವ್ರ ಆಟೋಗ್ರಾಫ್ ತಗೊಂಡ್ಬಿಡ್ತೀನಿ. ಅವ್ರ ಜೊತೆ ಫೋಟೋ ತೆಗೆಸ್ಕೊತೀನಿ. ಅವ್ರ ಜೊತೆ ಊಟನೂ ಮಾಡ್ತೀನಿ. Oh my God, ಇವನು ಆ ಸೂರ್ಯಕುಮಾರ್ಗೋಸ್ಕರ ಹುಚ್ಚ ಆಗ್ಬಿಟ್ಟಿದ್ದಾನೆ ಕಣೋ. ಪತ್ಲು ಪತ್ಲು ಪತ್ಲು, ಬೆಳಗಾಯ್ತು ಹೇಳು. ಲೇ, ಈಗ ಇನ್ನು ಮಧ್ಯರಾತ್ರಿ 1 ಗಂಟೆ ಕಣಪ್ಪ. ಸುಮ್ನೆ ಬಿಚ್ಕೊಳ್ಳೋ ನೀನು. ಪತ್ಲು ಪತ್ಲು, ಏನ ನಿನ್ಗಳು? ಈಗ ಎಷ್ಟು ಗಂಟೆನೋ? ಬೆಳಗ್ಗೆ ಆಗಿರ್ಬೋದು ಅಲ್ವಾ? ಅಯ್ಯೋ, ಇನ್ನು ರಾತ್ರಿ 2 ಗಂಟೆ ಕಣೋ. ಸುಮ್ನೆ ಮಲಗೋ. ನೀನು ಮಲಗೋದಿಲ್ಲ, ನನ್ನ ಮಲಗಕ್ ಬಿಡೋದಿಲ್ವಲ್ಲಪ್ಪ ನೀನು. ಸೂರ್ಯಕುಮಾರ್ನ ಭೇಟಿ ಆಗೋದಕ್ಕೆ ನಾವ್ ಯಾಕೆ ಈಗ್ಲೇ ಹೋಗಿ ಕ್ಯೂ ನಿಂತ್ಕೋಬಾರ್ದು ಪತ್ಲು? ಅಯ್ಯೋ ಮೋಟು, ಅವ್ರು ನೋಡೋದಕ್ಕೆ ಟಿಕೆಟ್ ತಗೋಬೇಕಾಗಿಲ್ಲ ಕಣೋ. ಕ್ಯೂನಲ್ಲಿ ನಿಂತ್ಕೋಬೇಕಷ್ಟೇ. ಮನೆ ಕಳಪ್ಪ ನೀನು. ಹೌದಾ? ಪತ್ಲು ಪತ್ಲು, ಹೇಳ ಮೇಲೆ ಕೋಳಿ ಕೂಗ್ತಾ ಇದೆ ಕಣೋ, ನೋಡು. ಅಲ್ವಾ, ಬೆಳಗ್ಗೆ ಆಗಿರ್ಬೋದು. ಲೇ, ಇದ್ಯಾವ್ದೋ ವಾಚ್ಮ್ಯಾನ್ಗೆ ಹುಂಜ ಅನ್ಸುತ್ತೆ ಕಣೋ. 3 ಗಂಟೆಗೆ ಕೂಕೊಂಬಿಟ್ಟೈತೆ. ಅಯ್ಯೋ, ಟೈಮ್ ಆಗ್ತಿಲ್ವಲ್ಲ. ದೂರ ಇರಿ, ಈ ಹಗ್ಗದಿಂದ ಎಲ್ಲರೂ ದೂರ ಇರಿ ಪ್ಲೀಸ್. ಸರಿ ಅಣ್ಣ. ಎಲ್ಲಿ ಹೋಗ್ತಿದ್ಯಾ? ಸೂರ್ಯಕುಮಾರ್ನ ಭೇಟಿ ಆಗೋದಕ್ಕೆ. ನಿಂಗೇನಾದ್ರೂ ಪ್ರಾಬ್ಲಮ್ಮಾ? ಹೌದು. ಸೆಕ್ಯೂರಿಟಿ ಅವ್ನ್ ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ. ಹೋಲಿ ಬಿಡು, ಅವ್ನ್ ಡ್ಯೂಟಿ ಅವ್ನ್ ಮಾಡ್ತಾ ಇದ್ದಾನೆ. ಓ ಮೈ ಗಾಡ್, ಈ ಹೀರೋ ನೋಡೋದು ತುಂಬಾ ಕಷ್ಟ ಅಂತ ಕಾಣುತ್ತೆ. ನಡೀರಿ ಮನೆಗೆ ಹೋಗೋಣ. ಇಲ್ಲ, ನಾನ್ ಭೇಟಿ ಮಾಡಕ್ಕಂತೂ ಆಗದೆ ಹೋದ್ರು ಅಟ್ಲೀಸ್ಟ್ ನೋಡ್ಕೊಂಡಾದ್ರೂ ನಾ ಹೋಗ್ತೀನಿ. ಪತ್ಲು, ನಡಿ, ಮರದ ಮೇಲೆ ಕೂತ್ಕೊಳ್ಳೋಣ. ಅಲ್ಲಿ ಸರಿಯಾಗಿ ಕಾಣಿಸುತ್ತೆ. ಅಲ್ಲೋಡು ಸೂರ್ಯಕುಮಾರ್,
ಸ್ವಲ್ಪ ಆ ಕಡೆ ಹೋಗೋಣ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಾ. ಅಯ್ಯೋ ನನ್ ಸೊಂಟ ಮುರಿದಾಕ್ಬಿಟ್ರಲ್ಲಪ್ಪ. ಓ ಮೈ ಗಾಡ್, ನನ್ನ ಸೊಂಟ ಹೋಯ್ತು. ಮುಂಚೆನೆ ನನಗ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಡಾಕ್ಟ್ರು ಇವರಿಬ್ರು ನಮ್ಮ ಮೇಲೆ ಬಿಡಕೋತಾರೆ. ಏಯ್, ಐಡಿಯಾ ಹೋಯ್ ಸೈಡ್ ಹೋಗಿ, ಆ ಕಡೆ ಹೋಗಿ, ಈ ಕಡೆ ಹೋಗಿ, ಹೋಗಿ ಆ ಕಡೆ ಎಲ್ಲರೂ. ಎಲ್ಲ ಹಗ್ಗದಿಂದ ಆಚೆ ಇರಿ. ಆ ಕಡೆ ಹೋಗಿ ಹೋಗಿ ಯಾರು ಹೋಗಿ ಒಳಗೆ ಬರೋದಕ್ಕಾಗಲ್ಲ. ಎಲ್ಲ ಹಗ್ಗದಿಂದ ಆಚೆನೇ ಇರಿ. ಹೋಗಿ ಹೋಗಿ. ಹೋಗ್ತೀರಾ ನಾಲ್ಕು ಬಿಡ್ಲ. ಹೋಗಿ ಮನೆಗೆ ಹೋಗಿ ಹೋಗಿ. ಹೋಗಿ ಬೇಗ. ಏ ಮೋಟು ಪತ್ಲು, ಈ ಸೆಕ್ಯೂರಿಟಿ ಡ್ರೆಸ್ ಎಲ್ಲಿಂದ ತಗೊಂಡ್ ಬಂದ್ರ? ಸೆಕ್ಯೂರಿಟಿ ತರನೇ ಕಾಣ್ತಾ ಇದ್ದೀರಾ? ಮೋಟು, ನನಗೂ ಒಂದ್ ಡ್ರೆಸ್ ಇದ್ರೆ ಕೊಡೋ. ನಾನು ಸೂರ್ಯಕುಮಾರ್ನ ನೋಡ್ ಬರ್ಬಹುದು. ಕೊಡೋ ಬೇಗ. ಯಾಕೆ ನಮ್ಮನ್ನ ಕಳ್ಸೋ ಪ್ಲಾನ್ ಮಾಡ್ತಿದ್ಯಾನೋ? ಬಾಯಿ ಮುಚ್ಕೊಂಡಿರೋ. ಸೆಕ್ಯೂರಿಟಿ ಅವರು ಕೇಳಿಸ್ಕೊಂಡ್ಬಿಡ್ತಾರೆ ಕಣಪ್ಪ. ನಾವೆಲ್ಲ ಕೇಳಿಸ್ಕೊಂಡ್ವಿ. ನಿಂತ್ಕೊಡ್ರಿ. ಹೊಡಿಯೋದಾದ್ರೆ ಒಬ್ಬೊಬ್ರೇ ಬಂದು ಹೊಡೀರೋ. ಓ ಮೈ ಗಾಡ್, ಇವರಿಬ್ರು ನನ್ ಮೂಳೆ ಪುಡಿ ಮಾಡದೆ ಬಿಡಲ್ಲ ಅಂತ ಕಾಣುತ್ತೆ. ಬಡಿರ ಬಡತವಕ್ಕೆ ಅಯ್ಯಪ್ಪ, ಅಯ್ಯೋ ಅಯ್ಯೋ ಬೇಡ. ಐಡಿಯಾ. ಪತ್ಲು, ಚಾನಲ್ ಹೋಗಿ ಹೀರೋ ನೋಡೋ ಐಡಿಯಾ ಸೂಪರ್ ಆಗಿದೆ ಕಣೋ. ನಮ್ಮನ್ನು ಯಾವ ಸೆಕ್ಯೂರಿಟಿನೂ ತಡೆಯಕ್ಕೆ ಆಗೋದಿಲ್ಲ. ಈಗ ಸೀದಾ ನಾವು ಅಲ್ಲಿ ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀವಿ. ಆ ಸೆಕ್ಯೂರಿಟಿ ಅವ್ರಿಗೆ ಗೊತ್ತಾಗದೇ ಇಲ್ಲ, ಗೊತ್ತಾಯ್ತಾ? ಈಗ ನಾವು ನಮ್ ಸೂರ್ಯಕುಮಾರ್ ಹೀರೋ ನೋಡೇ ನೋಡ್ತೀವಿ. ಯಾರು ತಡೆಯಕ್ಕಾಗಲ್ಲ ಅಲ್ವಾ? ಏನದು? ಅಯ್ಯೋ, ಇಲ್ಲಿ ಯಾರು ಇಲ್ಲ. ಎಲ್ಲ ಎಲ್ಲೋಗ್ಬಿಟ್ರು? ನೋಡ ಬಾಯಿಲೆ, ಇಲ್ಲಿ ಶೂಟಿಂಗ್ ನಡೀತಿತ್ತಲ್ಲ, ಅವರೆಲ್ಲ ಎಲ್ಲೋದ್ರು? ಇವತ್ತು ಇಲ್ಲಿ ಶೂಟಿಂಗ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಸಮಯ. ಆ ಟೀ ಅಂಗಡಿ ಹತ್ರನ ಮಾಡ್ಕೊತಾ ಬರುತ್ತೆ. ಟೀ ಅಂಗಡಿ ಮುಂದೆ ಅಂದ್ರೆ ನಮ್ಮ ಮನೆ ಮುಂದೆನೆ. ಅಯ್ಯಯ್ಯೋ ಪತ್ಲು, ಎಂತ ಬೇಕೂಫು ದಡ್ಡನ ಐಡಿಯಾ ಕೊಡ್ತೀನಿ. ಏನ್ ಐಡಿಯಾ ಕೊಡ್ತೀವ? ಮನೆ ಮುಂದೆನೆ ಶೂಟಿಂಗ್ ನಡೀತಾ ಇದೆ, ಮತ್ತೆ ನಾವಿಲ್ಲಿ ಸುರಂಗ ತೋಡ್ತಾ ಇದೀವಲ್ಲ. ಅಣ್ಣ, ಆ ಶೂಟಿಂಗ್ ಎಲ್ಲಿ ನಡೀತಾ ಇದೆ ಅಣ್ಣ? ಅವರೆಲ್ಲ ಈಗ ತಾನೇ ಹೊಂಟೋದ್ರು. ಸೂರ್ಯಕುಮಾರ್ ನಮ್ ಜೊತೆ ಕುಂತ್ಕೊಂಡು ಚಹಾ ಕುಡಿತಾ ಫೋಟೋನ ತೆಗೆಸ್ಕೊಂಡಿದೀನಿ. ನೋಡಿಲ್ಲ, ಫೋಟೋ ನೋಡ್ತೀಯನ? ತಂದು ತೋರ್ತೀನಿ ತಡಿ, ನೋಡ. ಮೋಟು ಪತ್ಲು, ನನ್ನ ಜೀವದ ಗೆಳೆಯರ ನೋಡ್ರಪ್ಪ, ನನ್ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ನನ್ ಜೊತೆನು ಇಲ್ಲಿ ನೋಡು. ಅವ್ರು ಕಾರ್ಡ್ ಕೊಟ್ಟೋದ್ರು. ಮುಂಬೈಗೆ ಬಂದ್ರೆ ನನ್ನನ್ನ ಭೇಟಿ ಮಾಡ್ಕೊಂಡೇ ಹೋಗಿ ಅಂತ ಕೈ ಮುಗಿದು ಕೇಳ್ಕೊಂಡ್ರು. ಎಂತ ಕೆಲಸ ಆಯ್ತು, ಎಂತ ಕೆಲಸ ಆಗೋಯ್ತು. ಪುರ್ಪುರಿ ನಗರದ ಜನದ ಕಡೆಯಿಂದ ಅವ್ರಿಗೆ ನಾವೆಲ್ಲ ಸ್ವಾಗತ ಕೋರ್ತಾ ಇದ್ದೀವಿ. ಹಾಗಿದ್ರೆ ಇನ್ನೂ ಅವಕಾಶ ಇದೆ ಅಲ್ವಾ? ಎಲ್ಲರಿಗೂ ನಮಸ್ಕಾರ. ನನ್ನ ಎಲ್ಲ ಸ್ಟಂಟ್ ನನ್ನ ಫೈಟರ್ಸ್ಗಳಿಗೆ ನಮಸ್ಕಾರ. ನಾನು ಕೇಳಿದ್ದು ಈ ನಿಮ್ಮ ನಗರದಲ್ಲಿ ಮೋಟು ಪತ್ಲು ಅನ್ನೋ ಇಬ್ಬರು ಸೂಪರ್ ಸ್ಟಾರ್ ಇದ್ದಾರೆ ಅಂತ. ಅವರು ಎಲ್ರಿಗೂ ಸಹಾಯ ಮಾಡ್ತಾರೆ ಅಂತ, ಸಮಾಜ ಸೇವಕರು ಅಂತ ನಾನು ಕೇಳಿದ್ದೀನಿ. ಎಲ್ಲ ಕಷ್ಟಗಳನ್ನು ಎದುರಿಸ್ತಾರೆ. ಅವರ ನಿಜವಾದ ಹೀರೋಗಳು. ನಾವಿಲ್ಲಿಗೆ ಬಂದಾಗಿನಿಂದ ಅವ್ರನ್ನ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ಆದರೆ ಟೈಮ್ ಸಿಗ್ತಾ ಇಲ್ಲ. ನಾನು ಬೇಕು ಅಂತಾನೆ ಇವತ್ತು ಅವ್ರ ಮನೆ ಮುಂದೆ ಶೂಟಿಂಗ್ ಅರೇಂಜ್ ಮಾಡಿಸ್ದೆ. ಆಗ್ಲಾದ್ರೂ ಅವ್ರನ್ನ ಭೇಟಿ ಆಗ್ಬೋದಿರೋ ಅಂತ ಅನ್ಕೊಂಡಿದ್ದೆ, ಆದರೆ ಅವ್ರ ಮನೇಲಿ ಇರಲಿಲ್ಲ. ಬಹುಶಃ ಅವರು ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಆಗಿದ್ರು ಅಂದ್ರೆ ಕಾಣ್ತದೆ. ನಾನು ಅವ್ರನ್ನ ಭೇಟಿ ಆಗೋ ಕನಸು ಕಾಣ್ತಾ ಇದ್ದೀನಿ. ಫೋಟೋ ತಕ್ಕೊಳ್ಳಿ, ಆಟೋಗ್ರಾಫ್ ಕೊಡಿ. ನಾವೇ ಮೋಟು ಪತ್ಲು. ನೋಡಿ ಎನ್ನ ಇದು ಮೋಟು ಪತ್ಲು ನೀವೇನಾ? ಯಾಕೆ ಅಂತ ಪಾಪ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯೋ, ಅದನ್ನು ಕೇಳಬೇಡಿ ಸರ್, ಅದೊಂದು ದುರಂತರವಾದ ದೀರ್ಘವಾದ ಕಥೆ. ಬೇಗ